ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಬಸವಾದಿ ಶಿವಶರಣರನ್ನು ನಿಜಲಿಂಗಜ್ಜವರನ್ನ ಗ್ರಾಮದ ಎಲ್ಲ ದೈವಗಳನ್ನು ಸ್ಮರಿಸಿ ಸಂಘಟನಾ ಚತುರರು, ಪ್ರವಚನಾಚಾರ್ಯರು, ಮೂರ್ತಿ ಪ್ರತಿಷ್ಠಾಪನದ ನಿಮಿತ್ತವಾಗಿ ಅಪ್ಪಗಳ ಚರಿತ್ರೆಯನ್ನು ಸುಮಧುರವಾಗಿ ನಿಮ್ಮೆಲ್ಲರಿಗೆ ತಿಳಿಸ್ತಾ ಇರತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣೆಂದು, ಕಲಾಬಳಗವಿ ವ್ಯವಸ್ಥಾಪಕ ಮಂಡಳಿಯವರೇ, ತೆರೆದಳ್ಳಿಯ ಸದ್ಭಕ್ತರೇ, ಇನ್ನು ಹಲವಾರು ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಶರಣಬಂಧುಗಳೇ, ದಾನಿಗಳೇ, ದಾಸೋಹಿಗಳೇ, ನೇರ್ಲಿಗಿ ಗ್ರಾಮದ ಎಲ್ಲ ಶರಣಬಂಧುಗಳೇ, ಶರಣಾರ್ಥಿ. ಬಸವಪ್ಪಗಳ ಚರಿತ್ರೆಯ ಇತಿಹಾಸದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ವ್ಯಾಸನ 18 ಪುರಾಣಗಳ ನಂತರ ತಮಿಳುನಾಡಿನಲ್ಲಿ ಪೇರಿಯ ಪುರಾಣಂ ಅಂತ ಬರೆಸಿದರು. ಆ ಪೇರಿಯ ಪುರಾಣದ ನಂತರ ಕರ್ನಾಟಕದಲ್ಲಿ ಜೈನರು ಪುರಾಣಗಳನ್ನು ಬರೆದರು. ಜೈನರ ಆದಿ ಪುರಾಣದಿಂದ ಪ್ರಾರಂಭ ಆಗಿರ್ತಕ್ಕಂಥವು ಪಂಪ, ರನ್ನ ಇತ್ಯಾದಿ ಮಹಾಕವಿಗಳು ಪುರಾಣಗಳನ್ನು ರಚನೆ ಮಾಡಿದರು. ಕನ್ನಡಿಗರಿಗೆ ಅಂತೇಳಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದಂಥ ರೀತಿ ಒಳಗೆ ಪುರಾಣಗಳಿರಲಿಲ್ಲ. ತೆಲುಗಿನಲ್ಲಿ ಬಸವ ಪುರಾಣವನ್ನು ಪಾಲ್ಕುರಿಕೆ ಸೋಮೇಶ್ವರರು ಬರೆದರು. ಪಾಲ್ಕುರಿಕೆ ಸೋಮೇಶ್ವರರ ಶಿಷ್ಯ ಭೀಮಕವಿ ಮೊಟ್ಟ ಮೊದಲಿಗೆ ಕನ್ನಡ ನೆಲದ ಕನ್ನಡ ಸೊಗಡಿನ ಒಂದು ಪುರಾಣವನ್ನು ಬರೆದರು. ಅದೇ ಬಸವ ಪುರಾಣ. 60 ಅಧ್ಯಾಯಗಳಿಂದ ಕೂಡಿರತಕ್ಕಂಥ ಬಸವ ಪುರಾಣ ಹಲವಾರು ಶರಣರ ಚರಿತ್ರೆಗಳನ್ನು ಒಳಗೊಂಡಿರ್ತಕ್ಕಂಥ ಆ ಅಪ್ಪ ಬಸವಪ್ಪಗಳ ಮೇಲೆ ಹಲವಾರು ಸಂಶೋಧನೆಗಳಾದವು. ವಿಮರ್ಶಾತ್ಮಕವಾದಂಥ ಸಂಶೋಧನೆಗಳಾದವು. ತಮಗೆ ತಿಳಿದಂಗನ ಸಂಶೋಧನೆ ಮಾಡಿದರು. ಇವತ್ತಿಗೂ ನಿಂತಿಲ್ಲ. ತಮಗೆ ಯಾವ ಮಗ್ಗಲದಿಂದ ಬಸವಣ್ಣನವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಆ ಮಗ್ಗಲಿನಿಂದ ಆ ಬಸವ ಪುರಾಣದ ಬಗ್ಗೆ ಸಂಶೋಧನೆ ನಡೀತಾನೇ ಇದೆ. ಹರಿಹರ ಒಂದು ರೀತಿ ತನ್ನ ರಗಳೆಯೊಳಗೆ ಬಸವಣ್ಣನವರ ಬಗ್ಗೆ ಸಂಶೋಧನೆ ಮಾಡಿದ್ರೆ, ಪಾಲ್ಕುರ್ಕಿ ಸೋಮೇಶ್ವರರು ಭೀಮಕವಿ ಅವರು ಒಂದು ರೀತಿಯೊಳಗೆ ಸಂಶೋಧನೆ ಮಾಡಿಕೊಂಡ್ರು. ಇಂದಿನ MM ಕಲಬುರ್ಗಿಯವರು ತನಕನೂ ಕೂಡ ಬಸವಪ್ಪಗಳನ್ನು ಕುರಿತು ಹಲವಾರು ಸಂಶೋಧನೆಗಳು ಹೊರಗೆ ಬಂದಿದ್ದಾವೆ. ಜೀವನ ದರ್ಶನ ಅನ್ನುವಂಥ, ವಚನ ದರ್ಶನ ಅನ್ನುವಂಥ ಒಂದು ಸಂಶೋಧನೆಯನ್ನು ಮೊನ್ನೆ ವಿವಾದಾತ್ಮಕವಾಗಿ ಪ್ರಚಾರ ಆಯಿತು.
ಅದು ಅಧ್ಯಯನ ಮಾಡದೇ ವಿವಾದಾತ್ಮಕವಾಗಿ ಇದೆಯೋ ಇಲ್ಲವೋ ಅಂತ ತಿಳ್ಕೊಂಡು ಹೇಳೋಕ್ಕಾಗಂಗಿಲ್ಲ. ನನಗಿನ್ನೂ ಅದು ಪುಸ್ತಕ ಸಿಕ್ಕಿಲ್ಲ, ಸಿಕ್ಕ ಬಳಿಕ ನೋಡಿ ಹೇಳಬೇಕು. ಯಾವುದೇ ಇರಲಿ, ನಮ್ಮ ಕರ್ನಾಟಕದೊಳಗೆ ಬಸವಣ್ಣನವರ ಮೇಲೆ ಆಗಿರ್ತಕ್ಕಂಥ ಸಂಶೋಧನೆಗಳು ಎಷ್ಟಿದಾವೋ ಇನ್ನು ಯಾವ ವ್ಯಕ್ತಿಯ ಮೇಲೆ ಅಷ್ಟು ಸಂಶೋಧನೆಗಳು ನಡೆದಿಲ್ಲ ಇಲ್ಲಿವರೆಗೂ. ಅಷ್ಟು ಸಂಶೋಧನೆಗಳು ನಡೆದಿದ್ದಾವೆ. ಮೊನ್ನೆ ಸೋಷಿಯಲ್ ಮೀಡಿಯಾದೊಳಗೆ ಒಬ್ಬರು ವಿವಾದ ಎಬ್ಬಿಸಿದರು, ಬಸವಣ್ಣನವರು ಪಂಚಾಡರ ಪೈಕಿ ಅಂತೇಳಿ. ಯಾವ ಆಧಾರ ಕೊಟ್ಟರೋ ಗೊತ್ತಿಲ್ಲ, ನಮ್ಮ ಹತ್ರ ಆಧಾರ ಅದಾವ ಅಂತ ಅಷ್ಟೇ ಹೇಳಿದರೆ ವಿನಃ ಆಧಾರ ಕೊಡಲಿಲ್ಲ. ಅದ್ರ ಕಡೆಗೆ ಜನನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆಧಾರರಹಿತವಾಗಿ ಸಂಶೋಧನೆಗಳ ಬಗ್ಗೆ ವಿಚಾರ ಮಾಡ್ತಕ್ಕಂಥವ್ರು ಜನ ಭಾಳ ಜನ ಆಗಿದ್ದಾರೆ. ದಾರಿ ತಪ್ಪಿಸುವಂಥವ್ರು ಜನ ಭಾಳ ಜನ ಆಗಿದ್ದಾರೆ. ಮತ್ತು ಈ ಜಾತಿ ವ್ಯವಸ್ಥೆ ಒಳಗೆ, ರಾಜಕೀಯ ವ್ಯವಸ್ಥೆಗಳೊಳಗೆ ಈ ಮಹಾತ್ಮರನ್ನು ಹಂಚಿಕೊಳ್ತಕ್ಕಂಥ ಒಂದು ಕೆಟ್ಟ ಚಾಳಿ ನಮ್ಮಲ್ಲಿ ಉದಯಿಸ್ತಾ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ ಈ ನಾಡಿನ ಮಹಾತ್ಮರೆಲ್ಲ ನಮ್ಮವ್ರು ಅಂತಿದ್ವಿ. ಮಡಿವಾಳ ಮಾಚಿದೇವ ನಮ್ಮವ, ಅಂಬಿಗರ ಚೌಡಯ್ಯ ನಮ್ಮವ, ಹಡಪದ ಅಪ್ಪಣ್ಣ ನಮ್ಮವ, ಆಮೇಲಿಂದ ಕನಕದಾಸರು ನಮ್ಮವರು ಅಂತಿದ್ವಿ. ಈ ಸಮಾಜದೊಳಗೆ ಆಗಿ ಹೋಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಇವರೆಲ್ಲರೂ ನಮ್ಮವರು ಅಂತಿದ್ವಿ. ಯಾವಾಗ ಆಯಾ ಜಾತಿಯವ್ರು ನಮ್ಮ ಜಾತಿಯೊಳಗೆ ಹುಟ್ಟ್ಯಾರ ಅಂತ ತಿಳ್ಕೊಂಡು ತಮ್ಮ ತೆಕ್ಕಿಗೆ ತಗೊಂಡ್ರು ಮ್ಯಾಲಷ್ಟ ಗೌರವ ಇರ್ತದೆ. ಅವ್ರು ನಮ್ಮ ನಾಡಿನವರು ಅನ್ನುವಂಥ ಗೌರವ ಇರ್ತದೆ. ಮನಸ್ಸಿನೊಳಗೆ ಒಪ್ಕೊಳ್ಳುವಂಥ ಭಾವನೆ ಬರೋಂಗಿಲ್ಲ. ಅವರೆಲ್ಲರೂ ವಿಶ್ವ ಮಾನವರಾಗಿ ಇದ್ದಾಗ ಮಾತ್ರ ಅವ್ರ ಮೇಲಿರ್ತಕ್ಕಂಥ ಗೌರವ ಹೆಚ್ಚಿಗಾಗ್ತದೆ. ಎಲ್ಲರೂ ಪೂಜಿಸುವಂತಾಗ್ತದೆ, ಎಲ್ಲರೂ ಅಪ್ಪಗೊಳ್ಳುವಂತಾಗ್ತದೆ. ಮಹಾತ್ಮರನ್ನು ಜಾತಿಗೆ ಒಳಪಡಿಸಬಾರದು. ಈ ಜಾತಿ ರಾಜಕಾರಣಿಗಳನ್ನು ನಾನು ಪ್ರಾರಂಭದಲ್ಲಿನೇ ಹೇಳಿದ್ದೀನಿ, ಕಾಲಾಗಿನ 2 ಎಕರೆ ಇದ್ದಂಗೆ ಅಂತೇಳಿ. ಆ ಜಾತಿಯ ರಾಜಕಾರಣಿಗಳನ್ನು ಅಲ್ಲೇ ಬಿಟ್ಟು ಬರುವಂಥ ವ್ಯವಸ್ಥೆ ಆದಾಗ ಮಾತ್ರ ಮಹಾತ್ಮರು ವಿಶ್ವ ಮಾನವರಾಗ್ತಾರೆ. ಅದಕ್ಕೆ ಬಸವಪ್ಪಗಳ ಬಗ್ಗೆ ಅಧ್ಯಯನದೊಳಗೆ ಒಬ್ಬೊಬ್ಬರು ಒಂದೊಂದು ರೀತಿ ಒಳಗೆ ಅಭಿಪ್ರಾಯಗಳನ್ನು ನೀಡಿದ್ದಾರೆ. R.C. ಹಿರೇಮಠರು ಅವರು ಒಂದು ರೀತಿ ಒಳಗೆ ಅಧ್ಯಯನ ನೀಡ್ತಾರೆ. ಹರಿಹರ ದೇವ ಅವು ಒಬ್ಬರ ಒಂದು ರೀತಿ ಒಳಗೆ ರಗಳೆಯಲ್ಲಿ ಅಧ್ಯಯನ ನೀಡ್ತಾರೆ. ವಿವೇಕ ಚಿಂತಾಮಣಿಯ ಪ್ರಸ್ತಾವನೆಯಲ್ಲಿ ಉಮಾಪತಿ ಶಾಸ್ತ್ರಿಗಳವರು ಅವರು ತಮ್ಮ ಒಂದು ಅಧ್ಯಯನದೊಳಗೆ ಒಂದು ರೀತಿ ಅಭಿಪ್ರಾಯ ನೀಡ್ತಾರೆ. ಇವತ್ತು ಬಸವಪ್ಪಗಳು ಬಸವನ ಬಾಗೇವಾಡಿಯಲ್ಲಿ ಹುಟ್ಟದೇನೆ ತಾಯಿಯ ತವ್ರ ಮನೆಯಲ್ಲಿ ಹುಟ್ಟಿದ್ರು ಅನ್ನುವಂಥ ವಿಚಾರಕ್ಕೆ ಇಂಗಳೇಶ್ವರದೊಳಗೆ ಬಸವಪ್ಪಗಳ ತಾಯಿ ತವ್ರ ಮನೆಯನ್ನು ಅಭಿವೃದ್ಧಿ ಪ್ರಾಧಿಕಾರದವರು ಅಭಿವೃದ್ಧಿಪಡಿಸಿದ್ದಾರೆ. ನೀವೆಲ್ಲ ಅಂಥದ್ದು ಸವಲತ್ತು ತಗೋಬೇಕು. ನಮ್ಮ ತಾಯಂದಿರು ಇಲ್ಲೇ ಆಧಾರ್ ಕಾರ್ಡ್ ಹಿಡ್ಕೊಂಡು ಲಗ್ನಕ್ಕೆ ಹೋಗಿ ಬಂದ್ನ್ಯಾ, ಮನೆ ಓಪನಿಂಗಿಗೆ ಹೋಗಿ ಬಂದ್ನ್ಯಾ, ತವ್ರ ಮನೆಗೆ ಹೋದ್ನ್ಯಾ, ಒಂದು ಸೀರೆ ತೊಗೊಂಬರಕ್ಕೆ ಹುಬ್ಳಿಗೆ ಹೋದ್ನ್ಯಾ, ಮತ್ತು ಅದು ಬದಲಿ ಮಾಡಕ್ಕೆ ಮತ್ತೊಂದು ಸಲ ಹುಬ್ಳಿಗೆ ಹೋದ್ನ್ಯಾ, ಇಟ ಮಾಡ್ಕೊಂಡು ಕುಂತೀರಿ ನೀವು. ನಾನು ಭಾಳ ಸಲ ನೋಡಾಕತ್ತೇನೆ ರೀ, ಒಂದು ಲಕ್ಷ್ಮಿಗೆ ಉಡ್ಸಕ್ಕೆ ಒಂದು ಸೀರೆ ಬೇಕಂತಂದ್ರೆ ಅದು ಹೋಲಿ ಎತ್ತಾಗ. ಬನ್ನಿ ಗಿಡಕ್ಕೆ ಉಡ್ಸಕ್ಕೆ ಸೀರೆ ಬೇಕಂದ್ರೆ ಹುಬ್ಳಿಗೆ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೊಂಟಾರ. ಎಲ್ಲಿ ಹೋಗಿದ್ರಿ 4-5 ಜನ ಅಂತೇಳಿ ಅಂತಂದ್ರೆ ಹುಬ್ಳಿಗೆ ಹೋಗಿದ್ದೀವಿ ರೀ. ಅದಕ್ಕೆ ಬನ್ನಿ ಗಿಡ ಕುಡ್ಸಕ್ಕೆ ಸೀರೆ ಬೇಕಾಗಿತ್ತು ರೀ. ಅದಕ್ಕೆ ನನಗೆ ಆಶ್ಚರ್ಯ ಆಯಿತು. ನಾಡಿನ ಸಂಸ್ಕೃತಿಗಳು ಎಷ್ಟೋ ಅದ್ಭುತ ಸಂಸ್ಕೃತಿಗಳದಾವ, ಅವನ್ನು ನೋಡಾಕ ಈ ಆಧಾರ್ ಕಾರ್ಡ್ ಉಪಯೋಗ ಮಾಡ್ಕೊಳ್ಳವಲ್ರಲ್ಲ ಅಂತ. ಆ ಬಸ್ನೊಳಗೆ ಹತ್ತಿದ ಬಳಿಕ ನೆಮ್ಮದಿ ಕಳ್ಕೊಂಡು ಬಿಟ್ಟಿರ್ತೀರಿ.
ಎಂಥ ಪರಿ ಹೊಡೆದಾಟಿರ್ತಾವ್ರಿ. ಅಲ್ಲಿ ಮಹಾಯುದ್ಧಗಳೇ ನಡೆಯಕತ್ತವು. ಅಂಥ ಮಹಾಯುದ್ಧಗಳ ಮಾಡೋದಕ್ಕಿಂತಲೂ ಒಂದ್ಸಲ ಅಪ್ಪನ ಪುರಾಣ ಪ್ರವಚನವನ್ನು ನಮ್ಮ ಅಪ್ಪಗಳು ಭಾಳ ಚಲೋ ಹೇಳಾಗತ್ಯಾರ. ಆ ಬಸವಪ್ಪಗಳು ನಡೆದಾಡಿರ್ತಕ್ಕಂಥ ಪುಣ್ಯ ಭೂಮಿಯನ್ನು ಸ್ಪರ್ಶ ಮಾಡಿ ಅದನ್ನು ನೋಡಿ ಕಣ್ತುಂಬ ತುಂಬಿಕೊಳ್ಳುವಂಥ ಪ್ರಯತ್ನ ಒಂದ್ಸಲ ಮಾಡಿರಿ ತಾಯಂದಿರೆಲ್ಲ. ಇಂಗಳೇಶ್ವರದಲ್ಲಿ ಅದ್ಭುತವಾಗಿ ಮನೆ ಕಟ್ಟ್ಯಾರ. ಅದು ಸ್ಟ್ರಕ್ಚರ್ ಯಾರು ಮಾಡಿದಾರೋ ಗೊತ್ತಿಲ್ಲ. ಅದೇನು ಇಂಜಿನಿಯರ್ ಡಿಸೈನ್ ಹಳೆಯ ಕಾಲದ ದೇಸಾಯರ ಮನೆ ಮಾಡ್ದಂಗೆ ಮಾಡಿದಾರೆ. ತೊಟ್ಟಿ ಮನೆ ಅಂತ ಇರ್ತಾವಲ್ರಿ, ಆ ಟೈಪ್ ಭಾಳ ಚಂದ ಮಾಡ್ಯಾರ. ನೋಡ್ಬೇಕದ. ನಾನು ಹಳೆ ಮನಿನೂ ನೋಡಿದ್ದೆ. ಹಳೆ ಮನೆಯನ್ನು ಒಬ್ಬರು ಗಾಣಿಗೆರು ಖರೀದಿ ಮಾಡಿದ್ರು. ಅದು ಮೂಲತಃ ಬ್ರಾಹ್ಮಣರದ್ದು ಒಬ್ಬರು ಗಾಣಿಗೆರು ಖರೀದಿ ಮಾಡಿದ್ರು. ನಾನು ಸುಮಾರು 20 ವರ್ಷಗಳ ಹಿಂದೆ ಆ ಇಂಗಳೇಶ್ವರಕ್ಕೆ ಹೋದಾಗ ಮನೆಯನ್ನು ನೋಡಬೇಕು ಅಂತ ಅನ್ನಿಸ್ತು. ಊರಾಗ ಹೋದೆ, ಯಾರಿಗೋ ಕೇಳಿದೆ, ನಾವು ದೂರ ನಿಂತು ತೋರಿಸ್ತೀವ್ರಿ, ಅವ್ರು ಬೈತಾರ, ನೀವು ಯಾಕೆ ತೋರಿಸ್ತೀರಿ, ಹಗಲೆಲ್ಲ ನಮ್ಮ ಮನೆಗೆ ಎಲ್ಲರೂ ಬರ್ತಾರ, ನಾವು ತೆಗೆದು ತೋರ್ಸಕ್ಕೆ ಹೋಗೋಣ ಏನು ಅಂತ ತಿಳ್ಕೊಂಡು ಬೈತಾರ, ಅದಕ್ಕೆ ನಾವು ದೂರ ನಿಂತು ತೋರಿಸ್ತೀವ್ರಿ, ನೀವೇ ಹೋಗ್ಬೇಕು ನೋಡ್ರಿ ಅಂದ್ರೆ. ಆಯ್ತು ಅಂತಂದ್ವಿ. ಹೋದಿವಿ. ಪಾಪ ಒಬ್ಬಾಕಿ ಹೆಣ್ಮಗಳಿದ್ದಳು ಆ ಮನೆಯೊಳಗೆ. ಖುಷಿ ಅನ್ನಿಸ್ತು. ಆ ಹೆಣ್ಮಗಳು ಚೆಂದಾಗಿ ಮಾತನಾಡಿದಳು ನಮ್ಮ ಜೊತೆಗೆ. ಮತ್ತು ಇವ್ರು ಯಾರು ಬಂದಿದ್ರಂತ ನಮ್ಮನ್ನು ಅವ್ರನ್ನ ಕೂಡ ಬೈತಿದ್ದಳು ಅನ್ನಕ್ಕೆ. ಮೊದಲೇ ಗಾಣಿಗೆರ ಹೆಣ್ಮಗಳು ಗಾಣ ಹಾಕಿದಳು, ನಮ್ಮನ್ನು ರುಬ್ಬಿ ಎಣ್ಣೆ ತೆಗೆದು ಕೈ ಬಿಟ್ಬಿಡ್ತಿದ್ದಳು. ಹೋದಗಳು ಭಾಳ ಖುಷಿಪಟ್ಟು ಮಾತಾಡಿಸಿದಳು. ಒಂದು ತೊಟ್ಲ ಕಟ್ಟಿದ್ದಳು, ಒಂದು ಸಣ್ಣ ಪಾಪು ಇತ್ತು. ಇದೇನುವ ಮನಿ ಅಂತ ತಿಳ್ಕೊಂಡು ಕೇಳಿದ್ವಿ. ಹೌದ್ರಿ, ಇದ ಮನಿ ಅಂತಾರ್ರಿ, ನಾವು ಬ್ರಾಹ್ಮಣರ ಕಡೆಯಿಂದ ನಾವು ಖರೀದಿ ಮಾಡೀವಿ ಅಂತೇಳಿ ಅಂತಂದರು. ಅವ್ರೇನು ತೊಟ್ಲ ಕಟ್ಟಿದ್ರಲ್ಲ, ಇದೇ ಜಾಗದೊಳಗಿನ ಬಸವಪ್ಪಗಳು ತೊಟ್ಲ ಕಟ್ಟಿದ್ರೇನೋ ಅಂತ ನನಗೆ ಭಾಸ ಅನ್ನಿಸ್ತು. ಆ ಸೀನ್ ಕರೆಕ್ಟ್ ಇತ್ತು ರೀ. ಹಳೆ ಮನಿ, ಪಡಸಾಲಿ ಮನಿ ಮುಂದೆ ಹಕ್ಕಿ, ನಿಮ್ಮ ಎಲ್ಲ ಹಳೆ ಮನಿ ಇರ್ತಾವೆ ನೋಡ್ರಿ, 1-2 ರೂಮ್ ಹಿಂದ್ಗಡೆ ಒಲಿ, ಕಟ್ಗಿ ಒಲಿ, ಅವೆಲ್ಲ ನಮ್ಮ ಕಡೆಗೆಲ್ಲ ಇವತ್ತಿಗೂ ಕೂಡ ಭಾಳಷ್ಟು ಬದಲಾವಣೆ ಮಾಡ್ಕೊಂಡಿಲ್ಲ ಹಳ್ಳಿ ಒಳಗೆ. ಅಂಥವು ಇಲ್ಲಿ ಕೂಡ ಸಿಗ್ತಾವೆ, ನಮ್ಮ ಹಳ್ಳಿ ಒಳಗೆ ಸಿಗ್ತಾವೆ. ನಾನು ಮೊನ್ನೆ ಹೋದ ವರ್ಷ ವಡವಿಗೆ ಪುರಾಣಕ್ಕೆ ಹೋದಾಗ, ವಡವಿ ಒಳಗೆ ಊರಾಗ ಪಾದ ಪೂಜೆ ಕರ್ಕೊಂಡು ಹೋದಾಗ ನೋಡಿದೆ. ವಡವಿ ಒಳಗೆ ಭಾಳ ಅದಾವ್ರಿ, ಹಳೆ ಮನೆಗಳು ಇನ್ನೂ ಭಾಳ ಅದಾವೆ. ಆಶ್ಚರ್ಯ ಪಡುವಂಥ ಸ್ಥಿತಿ ಐತಿ. ಈಗಿನ ಕಾಲದೊಳಗೆ ಈ ಸೆಡ್ಡಿ ಬಟ್ಲ, ಅವಾಗ ಬಿತ್ತಕ್ಕೆ ಬಟ್ಲ ಇರ್ತಿದ್ದು ನೋಡಿ, ಕಟ್ಗಿವು ಡಿಸೈನ್ ಮಾಡಿದ್ದು, ಅವೆಲ್ಲ ಸಿಗೋದು ಕಷ್ಟ. ಆಮೇಲೆ ಹಳಿಬಂಡಿ ಸಿಗೋದು ಕಷ್ಟ. ಅವು ಮಿಣಿ, ಹಗ್ಗ, ಕೋಡಿನ ಅಣಸು ಅವೆಲ್ಲ ಸಿಗೋದು ಕಷ್ಟ ಆಗಿಬಿಟ್ಟು. ಗೆಜ್ಜಿ ಸರ ಅಂತೂ ಕಾಣವಲ್ಲು. ಅವು ಕೊಳ್ಳಾಗ ಗಂಟಿ ಸರ ಇರ್ತಿದ್ದೋಳ್ರಿ ಸಾಲಕ್ಕೆ, ಚರ್ಮದ ಬೆಲ್ಟ್ ಮಾಡಿ ಅದ್ರೊಳಗೆ ಪೋಣಿಸಿರ್ತಿದ್ರು. ಅವೆಲ್ಲ ಸಿಗೋದು ಕಷ್ಟ ಆಗಿಬಿಟ್ಟೈತಿ. ಯಾರ ಮನೆಯೊಳಗೆ ಗೂಟಕ್ಕೆ ನೇತು ಹಾಕ್ಯಾರೋ ಗೊತ್ತಿಲ್ಲ, ಅಲ್ಲೇ ಉಳ್ಕೊಂಡವು. ದನಗಳು ಕಡಿಮೆ ಆದಂಗೆಲ್ಲ ಈ ನಮ್ಮ ಸಂಸ್ಕೃತಿ ಅಡಿಗೆ ಹೋಗಾಕತ್ತೈತಿ. ನಮ್ಮ ತಾಯಂದ್ರು ಹೊಲಕ್ಕೆ ಹೋದ್ರು ಅಂತೇಳಿ ಅಂತಂದ್ರೆ ಹಂಗೆ ಬರ್ತಿದ್ದಿಲ್ಲ. ಒಂದಿಷ್ಟು ಕುಳ್ಳು ಕಟ್ಟಿಗೆ ತೊಗೊಂಡು ಬರ್ತಿದ್ರು. ಬ್ಯಾಸಿಗೆ ದಿನ ಬಂತು ಈ ಟೈಮ್ ಅಂತೇಳಿ ಅಂತಂದ್ರೆ ಕುಳ್ಳು ಆರ್ಸಕ್ಕೆ ಹೋಗ್ತಿದ್ರು. 4 ಜನ 5 ಜನ ಕೂಡಿ ಕುಳ್ಳು ಆರ್ಸಕ್ಕೆ ಹೋಗ್ತಿದ್ರು. ಆಮೇಲಿಂದ ಹೊಳ್ಳಿ ಬರ್ಬೇಕಾದ್ರೆ ಉಡಿಯೊಳಗೆ ಪುಂಡಿ ಪಲ್ಯ ತೊಗೊಂಬರ್ತಿದ್ರು. ಏನೆಲ್ಲ ಅಲ್ಲಿ ಹೊಲದಾಗ ಬೆಳೆದಿರ್ತಕ್ಕಂಥವು ಅವೆಲ್ಲ ತೊಗೊಂಡು ಬಂದು ತಾಜಾ ತೊಗೊಂಡು ಬರ್ತಿದ್ರು. ಆರ್ಗ್ಯಾನಿಕ್ ಇರ್ತಿತ್ತು. ಅದನ್ನು ತೊಳೆದು ಚೆನ್ನಾಗಿ ಪಚಡಿ ಪಲ್ಯನೋ ಮಾಡಿ ಊಟ ಮಾಡ್ತಿದ್ರು. ಎಷ್ಟು ಚೆನ್ನಾಗಿರ್ತಿದ್ರು. ಈಗ ರೊಕ್ಕ ಕೊಟ್ಟು ಪಾನಿಪುರಿ ತಿನ್ನ, ಗೋಬಿ ಮಂಚೂರಿ ತಿನ್ನ, ಅದು ಪಾನಿಪುರಿ ಒಳಗೆ ಅವರು ಮಾಡೋರು ಇದು ಹಾಕಿ ಮಾಡಾಕತ್ತಾರ ಅಂತ್ರಿ. ಎಚ್ಚರ ಇರಲಿ. ನಮ್ಮದು ನಾವು ಮುಟ್ಟಂಗಿಲ್ಲ, ಮಂದಿದು ಕುಡಿದು ಬರ್ತೀವಿ ಅಂತಂದ್ರೆ ಎಷ್ಟು ಕೆಟ್ಟದಿರ್ಬೇಕು ನಮ್ಮ ಜೀವನ. ಜನ್ಮ ವಿಚಾರ ಮಾಡ್ಬೇಕ್ರಿ ನಾವು. ಅದಕ್ಕೋಸ್ಕರವಾಗಿ ಆ ಏನು ಕಲರ್ಸ್ಗಳದಾವ, ಆಮೇಲೆ ಮೈದಾ ಹಿಟ್ಟು ಐತಿ, ಆಮೇಲೆ ಸಕ್ಕರೆ ಐತಿ, ಜಿನಗುಪ್ಪು ಐತಿ, ಎಣ್ಣೆ ಐತಿ, ಇವೆಲ್ಲದ್ರಲ್ಲಿ ಕ್ಯಾನ್ಸರ್ ಬರಾಕತ್ತೈತಿ. ಎಚ್ಚರಿಕೆ ಇರಲಿ ನಿಮಗೆಲ್ಲರಿಗೆ.
ಮೈದಾ ಹಿಟ್ಟು ಒಟ್ಟ ಉಪಯೋಗಿಸ್ಬೇಡ್ರಿ. ಸ್ಲೋ ಪಾಯ್ಸನ್ ಮೈದಾ ಹಿಟ್ಟು ಮತ್ತು ಸಕ್ಕರೆ ಇವೆರಡು ಸ್ಲೋ ಪಾಯ್ಸನ್ ಅಂತ ಹೇಳಾಗುತ್ತಾರೆ. ಆರೋಗ್ಯ ಟಿಪ್ಸ್ಗಳು ಇವೆಲ್ಲ. ನಿಮ್ಗೆ ಚಹಾ ಇರಲಿಲ್ಲ ಅಂತಂದು ನಡೆಯಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಚಹಾ ಕುಡಿದ ಬಳಕನೇ ಇದು ಬರ್ತೈತ್ರಿ ಎಷ್ಟೋ ಜನರಿಗೆ. ಯಾಕ್ರಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಚಹಾ ಕುಡಿಬೇಕ್ರಿ. ಚಹಾ ಕುಡಿದ್ರೆ ಇದು ಬರೋದು, ಇಲ್ಲಾಂದ್ರೆ ಬರಂಗೇ ಇಲ್ಲ ಕೆಲವೊಬ್ಬರಿಗೆ. ಆ ಪರಿಸ್ಥಿತಿ ಒಳಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಸ್ವಲ್ಪ ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ನೀವೆಲ್ಲ ರೊಟ್ಟಿ ಮಾಡ್ಬೇಕಂತೇಳಿ ಅಂತಂದ್ರೆ ಆ ಲತ್ತುಗುಣಿಗೆ ಹಾಳಿ ಸುತ್ತಿ ಅದಕ್ಕೆ ಇತ್ತಾಗ ರಬ್ಬರ್ ಬ್ಯಾಂಡ್ ತೆಗೆದು ಹಾಕಿ, ನಾ ಈಗ ಕನಿಷ್ಠ ಒಂದು 5-6 ವರ್ಷ ಆತ್ರಿ ಹುಡುಕಾಡಕತ್ತೀನಿ ಇದನ್ನು ಕಂಡು ಹಿಡಿದು ಹೆಣ್ಮಗಳನ್ನ ಕರೆದು ಸನ್ಮಾನ ಮಾಡ್ಬೇಕಂತೇಳಿ. ಕೂದಲು ಬಂದಾವಲ್ಲ ಮುದುಕ. ಅಡಿಗೆ ಒಳಗೆ ಕೂದಲು ಹಾಕಲಿಲ್ಲ ಅಂತಂದ್ರೆ ರುಚಿನೇ ಆಗಂಗಿಲ್ಲ ಮುದುಕ. ಅದು ನಾನು ಭಾಳ ಹುಡುಕಾಡಕತ್ತೀನಿ ರೀ. ಎಷ್ಟು ತಲೆ ಓಡಿಸಾಳ ನೋಡ್ರಿ ಹೆಣ್ಮಗಳು ತಗೊಣಿಗೆ. ಅದಕ್ಕೆ ಪ್ಲಾಸ್ಟಿಕ್ ಸುತ್ತಿ ಅದಕ್ಕೆ ಈ ಕಡೆ ರಬ್ಬರ್ ಬಾಂಡ್ ಹಾಕಿ ಅದನ್ನು ಹಿಂಗೆ ಮಾಡ್ಕೊಂತ ಕೂತ್ಕೊಂಡ್ರೆ ರೊಟ್ಟಿ ಹಾಕವ ಅಂತೇಳಿ ಎಷ್ಟು ತಲೆ ಓಡಿಸಾಳ್ರಿ ಹೆಣ್ಮಗಳು. ಯಾರಿಗೆ ಗೊತ್ತಿತ್ತು ಮುಂಚೆ? ಪಾಪ ಹೆಣ್ಮಕ್ಳು ಬಳಿನ ಹಿಂದಕ್ಕೆ ಏರಿಸಿ ಅದಕ್ಕೆ ದಾರ ಪೋಣಿಸಿ ದಬ ಬಡ್ಕೊಂತ ಕುಂಡಿರ್ತಿದ್ದು ಪಾಪ ಮುಂಚೆ. ಆ ಹೆಣ್ಮಕ್ಳು ಏನು ದಬ ಬಡದಾರ ಆಗಿನ ಕಾಲಕ್ಕೆ. ಇವತ್ತಿನ ಕಾಲಕ್ಕೂ ಅವರಿಗೆ ಇನ್ನೂ ಜೀವಂತ ಅದಾರ ಭಾಳಷ್ಟು ಜನ ಅಜ್ಜಿಗಳು. ಅವರಿಗೆ ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಯಾಕಂತಂದ್ರೆ ಅಕುಪಂಚರ್ ಅಂತ ಆಗ್ತದೆ ರೀ. ಇದು ಕೆಲವು ಯೋಗ ಗುರುಗಳು ಮತ್ತು ಡಾಕ್ಟರ್ಸ್ಗಳು ಹೇಳ್ತಾರೆ, ನೀವು ಅಕ್ಯುಪಂಕ್ಚರ್ ಮಾಡಿರಿ, ಇದು ಹಾರ್ಟ್ ಇತ್ತು ಅಂತಂತಂದ್ರೆ ಇಲ್ಲಿ ಹತ್ತಿಕ್ಕಿಡ್ರಿ, ಇಲ್ಲಿ ಕಿಡ್ನಿದ ಸಮಸ್ಯೆ ಇತ್ತಂದ್ರೆ ಇಲ್ಲಿ ಹತ್ತಿಕ್ಕಿಡ್ರಿ, ಹಿಂಗೆ ಏನೇನೋ ಹೇಳ್ತಾ ಇರ್ತಾರೆ. ಸಹಜ ಆಗ್ತದೆ ರೀ. ನಿಮ್ಗೆ ಹಾರ್ಟ್ ಬಂದ ಬಳಿಕ ಅಥವಾ ಈ ಶುಗರ್ ಬಂದ ಬಳಿಕ 2 ಕಿಲೋಮೀಟ್ರ್ ಹೋಗ್ರಿ, ಅಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಟ್ರಿ ಅಂತ ತಿಳ್ಕೊಂಡು ಡಾಕ್ಟ್ರ್ ಹೇಳ್ತಾರೆ. ಎಷ್ಟೋ ಜನ ಮಾಡ್ತಾ ಇರ್ತಾರೆ. ನೀವು ಬೆಳಿಗ್ಗೆ ಹೋಗ್ರಿ, ನೀವು 5-6 ಗಂಟೆ ಸುಮಾರು ನೀವು ಗಾಡಿ ತೊಗೊಂಡು ಎಲ್ಲರೂ ಹೋಗೋದಿತ್ತು, ಊರಿಗೆ ಹೋಗೋದಿತ್ತು ಅಂದ್ರೆ ಊರ ಹೊರಗೆ ಇಂಥ ಮ್ಯಾಳ ಸಿಗ್ತಾವ್ರಿ, ಚಪ್ಪಾಳೆ ಹೊಡಿತಾ ಇರ್ತಾರೆ ಅವರು. ಹೆಣ್ಮಕ್ಳು ಚಪ್ಪಾಳೆ ಹೊಡಿತಾವೆ, ಗಂಡು ಮಕ್ಳು ಚಪ್ಪಾಳೆ ಹೊಡಿತಾವೆ. ಅಲ್ಲಿ ಹೋಗಿ ಹುಚ್ಚುರಂಗೆ ಚಪ್ಪಾಳೆ ಹೊಡಿಯೋ ಬದಲು ಮನೆಯೊಳಗನ ಚಪ್ಪಾಳೆ ಹೊಡೆದ್ರೆ ಒಂದು 4 ರೊಟ್ಟಿ ಹಾಕವಲ್ರಿ ಅವ. ಯಾಕೆ ವಿಚಾರ ಮಾಡಂಗಿಲ್ಲ ನಾವು? ನಮಗೆ ಅಕ್ಯುಪಂಕ್ಚರ್ನೂ ಆಗ್ತೈತಿ, ಹೌದಾ? ಚಪ್ಪಾಳೆ ಹೊಡೆದ್ರೆ ಇಲ್ಲಿ ಕೊಣಮಿಗೆ ಅದಾವನ್ರಿ ಅವ, ಅದಾವ ಮೂಲಿ ಗುಂಪಾಗಿರ್ಬೇಕು. ಯಾಕಂದ್ರೆ ಗ್ಯಾಸ್ ಕಟ್ಟಿ ಬಂದವು, ಗ್ಯಾಸ್ ಕಟ್ಟಿ ಮೇಲೆನೇ ಹಾಕ್ಕೊಂಡು ರುಬ್ಬೋದು, ಹೌದಲ್ರಿ? ಗ್ಯಾಸ್ ಕಟ್ಟಿ ಬಂದ್ಬಿಟ್ಟವು. ಈಗ ಆ ಕೊಣಮಿಗೆ ಅಂತೇಳಿ ಎಷ್ಟು ಮಜಾ ಇರ್ತೈತ್ರಿ. ನೆಲಕ್ಕೆ ಕೊಂಡಿರ್ತಿದ್ರೆ ಈ ಕಡೆ ಕಿವಿ ಇದ್ದಂಗೆ ಇರ್ತಿದ್ದವು ಕೊಣಮಿಗೆಗೆ. ಅದ್ರ ಮ್ಯಾಲೊಂದು ಕಾಲು, ಇದ್ರ ಮ್ಯಾಲೊಂದು ಕಾಲು ಎಟ್ಟು ಗಂಡನ ಮೇಲೆ ಸಿಟ್ಟಿತ್ತಂತಂದ್ರೆ ಬೈಕೊಂತ. ಇದು ಈಗ ಬರ್ತೈತಿ, ಮನೆ ಮೂಡಾಗೈತಿ, ಒಂದು ಮಾತು ಕೇಳಂಗಿಲ್ಲ. ಎಲ್ಲಿ ಹೋಗಿದ್ದೆ ಏನೋ, ಊಟದ ಟೈಮಿಗೆ ಕರೆಕ್ಟ್ ಬರ್ತೈತಿ, ಒಂದು ಒಬ್ಬಿ ತಿಂದು ಮತ್ತೆ ಗುರ್ರ ಅಂತೇಳಿ ಹೋಗ್ತೈತಿ. ಎಷ್ಟು ಬೈಕೋಂತ ಅದು ರೊಟ್ಟಿ ಮಾಡಿ ಮುಗಿಸ್ಬಿಡೋದು. ಅದು ಒಂಥರ ಮಜಾನ ರೀ. ಒಲಿ ಮುಂದೆ ಕೂತ್ಕೊಂಡು ಈ ಚಳಿಗಾಲದೊಳಗೆ ಒಲಿ ಮಸ್ತ್ ಇರ್ತೈತಿ, ಹಂಗೆ ಕಾಸುಗೋ ಅಂತ ಬೆಚ್ಚಗಿರ್ತೈತಿ. ಇಂಥ ವ್ಯವಸ್ಥೆ ಒಳಗೆ ಆ ಮನೆ ಇತ್ತು. ಈಗೆಲ್ಲ ಬದಲಾವಣೆ ಮಾಡಿ ಭಾಳ ಚಂದ ಮಾಡ್ಯಾರ, ನೀಟ್ ಮಾಡ್ಯಾರ. ಬಸವನ ಬಾಗೇವಾಡಿ ಒಳಗೂ ಬಸವಣ್ಣನವರ ಮನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ಭಾಳ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲಿ ಇನ್ನೊಂದು ಚಾಲುಕ್ಯರ ಕಾಲದ ಒಂದು ಬಸವಣ್ಣನ ಗುಡಿ ಐತಿ, ದೇವಸ್ಥಾನ ಐತಿ. ಮಾದಲಾಂಬಿಕೆ ಮಗನಿಲ್ಲದಕ್ಕೆ ಅಲ್ಲೇನೆ ನಡ್ಕೊಂಡ್ಳು ಬೇಡ್ಕೊಂಡ್ಳು ಅಂತ ತಿಳ್ಕೊಂಡು ಹೇಳ್ತೈತಿ. ಯಾಕಂತ ಹರಿಹರ ದೇವ ಕಮ್ಮೆ ಕುಲದ ಬಸವಣ್ಣ ಅಂತ ಬರೆಸ್ತಾರೆ. ಕಮ್ಮೆ ಕುಲದ ಬಸವಣ್ಣ ಅಂತೇಳಿ ಅನ್ನೋದನ್ನು ಉಮಾಪತಿ ಶಾಸ್ತ್ರಿಗಳು ವಿಸ್ತರಣೆ ಮಾಡ್ತಾರೆ. ಕಮ್ಮೆ ಅನ್ನುವಂಥ ಶಬ್ದ ಏನೈತಿ, ಕಮ್ಮಿ ಕುಲ ಅಂತಲ್ಲ, ಕಮ್ಮೆ ಅಂತೇಳಿ ಅಂತಂದ್ರೆ ಅಂತಂದ್ರೆ ಕಾಶ್ಮೀರ, ಮೇ ಅಂತಂದ್ರೆ ಮಹೇಶ್ವರ. ಕಾಶ್ಮೀರದ ಮಹೇಶ್ವರ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಅಂತೇಳಿ ಉಮಾಪತಿ ಶಾಸ್ತ್ರಿಗಳು ವಿಸ್ತರಣೆ ಮಾಡ್ತಾರೆ. ಅಂದ್ರೆ ಅವ್ರ ಪೂರ್ವಜರು ಕಾಶ್ಮೀರಿ ಪಂಡಿತರವರು, ಬ್ರಾಹ್ಮಣರು.
ಶೈವ ಬ್ರಾಹ್ಮಣರು ಕಾಶ್ಮೀರದಿಂದ ವಲಸೆ ಬಂದಿರತಕ್ಕಂಥವ್ರು. ಆ ಇತಿಹಾಸದೊಳಗೆ ಪ್ರಸ್ತಾವನೆ ಒಳಗೆ ನಾವು ಏನು ಊರೊಳಗೆ ಐಗಳು ಅದರಲ್ಲ, ಮಡಪತ್ಯರನ್ನ ಬಿಟ್ಟು ಐಗಳು, ಈ ಐಗಳು ಕೂಡ ಆರಾಧ್ಯ ಬ್ರಾಹ್ಮಣರು ಅಂತ ತಿಳ್ಕೊಂಡು ಪ್ರಸ್ತಾವನೆ ಮಾಡ್ತಾರೆ. ಆಂಧ್ರದಿಂದ ವಲಸೆ ಬಂದಿರತಕ್ಕಂಥವ್ರು ಆರಾಧ್ಯ ಬ್ರಾಹ್ಮಣರು. ಅದರ ಸಲುವಾಗಿನೇ ಶ್ರೀಶೈಲ ಪೀಠದ ಹಲವಾರು ಜಗದ್ಗುರುಗಳಿಗೆ ಪಂಡಿತ ಆರಾಧ್ಯ ಅಂತ ಇರ್ತೈತೆ ಹೆಸರು. ಪಂಡಿತಾರಾಧ್ಯ, ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು, ಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು. ಶಿವಾಚಾರ್ಯ ಅನ್ನುವಂಥ ಶಬ್ದವೂ ಕೂಡ ಬ್ರಾಹ್ಮಣರದೇ ಸಂಸ್ಕೃತ. ಪಂಡಿತ ಅನ್ನುವಂಥ ಶಬ್ದವೂ ಕೂಡ ಅವ್ರದೇ. ಆದರೆ ಅದ್ರ ಮೂಲ ಸ್ವರೂಪ ಹುಡುಕುವಂತ ಹೋದಂಗೆಲ್ಲ ಪಂಡಿತ ಅನ್ನುವಂಥ ಶಬ್ದ ಇದು ಕಾಳಾಮುಖ ಶೈವ ಸಂಪ್ರದಾಯಕ್ಕೆ ಸಂಬಂಧಪಡುವಂಥದ್ದು. ಪಾಶುಪತ, ಕಾಳಾಮುಖ, ಶೈವ ಸಂಪ್ರದಾಯ, ಇದರೊಳಗೆ ಅಧ್ಯಯನಶೀಲರು ಇದ್ರಿ ಅಂತಂದ್ರೆ ಗೊತ್ತಾಗ್ತವೆ ಇವೆಲ್ಲ ಶಬ್ದಗಳು. ಹಾಗಾಗಿ ಪಾಂಡಿತ್ಯಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಮಂಡಿಸುವಂಥ ಸಂದರ್ಭದೊಳಗೆ ಕಮ್ಮೆ ಅಂತೇಳಂತಂದ್ರೆ ಕಾಶ್ಮೀರದ ಮಹೇಶ್ವರ ಬ್ರಾಹ್ಮಣ ಕುಲದವರು ಅಂದ್ರೆ ಶೈವ ಬ್ರಾಹ್ಮಣ ಕುಲದವರು ಅನ್ನುವಂಥದ್ದನ್ನು ಹರಿಹರ ದೇವ ಸ್ಪಷ್ಟಪಡಿಸ್ತಾನೆ. ಆ ನಂತರದಲ್ಲಿ ಅರ್ಜುನವಾಡಿ ಶಾಸನ ಅಂತ ಐತಿ, ಇದು ಬಿಜಾಪುರ ಜಿಲ್ಲೆ. ಅರ್ಜುನವಾಡಿ ಶಾಸನ ಮಂಗಳವೇಡಕ್ಕೆ ಹೋಗ್ಬೇಕಾದ್ರೆ ಬಸವಣ್ಣನವರು 8ನೇ ವಯಸ್ಸಿನಲ್ಲಿ ಲಿಂಗ ದೀಕ್ಷೆಯನ್ನು ಮಾಡ್ಕೊಳಕ್ಕಂತ ಜನಿವಾರವನ್ನು ತಿರಸ್ಕಾರ ಮಾಡಿದರು. ಅಕ್ಕ ನಾಗಮ್ಮಗಿಲ್ಲದೆ ಇರುವಂಥದ್ದು ನನಗೆ ಯಾಕೆ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಿದ್ರು. ಅಪ್ಪಗಳು ಹೇಳಿದರು ನಿನ್ನೆ ದಿವಸ. ಆ ನಂತರ ಕೂಡಲ ಸಂಗಮಕ್ಕೆ ಬಂದರು. ಜಾತ ವೇದ ಮುನಿ ಅಂತೇಳಿ ಬರ್ತದೆ ವಿನಃ ಜಾತ ವೇದ ಶಿವಾಚಾರ್ಯ ಅಂತ ಇಲ್ಲ. ಮಂಡು ವಾದ ಬೇಕಾಗಿಲ್ಲ, ಮಂಡು ವಾದ ಮಾಡಬಾರ್ದು, ಅಧ್ಯಯನಶೀಲವಾಗಿ ಮಾತನಾಡಬೇಕು. ಭಾಳಷ್ಟು ಜನ ಮಂಡು ವಾದ ಮಾಡ್ತಾರೆ. ಜಾತ ವೇದ ಶಿವಾಚಾರ್ಯರು ಅವ್ರ ಪಟ್ಟದೇವರಿದ್ದರು, ಅವ್ರ ಶಿಷ್ಯರು ಬಸವಣ್ಣನವರು, ಅವ್ರ ಕಡೆಯಿಂದ ಲಿಂಗ ದೀಕ್ಷೆ ಆಯಿತು ಅಂತೇಳಿ ಮಂಡು ವಾದ ಮಾಡ್ತಾರೆ. ಸಾಕ್ಷಿ ಕೊಡಂಗಿಲ್ಲ. ಸಾಕ್ಷಿ ಬೇಕ್ರಿ. ಸಾಕ್ಷಿ ಇದ್ದಾಗ ಮಾತ್ರ ಅಲ್ಲಿನ ಶಾಸನಗಳು ಕೆಲವೊಂದಿಷ್ಟು ಅಧ್ಯಯನಗಳು ಏನು ಹೇಳ್ತಾವಂತಂದ್ರೆ ಕೂಡಲ ಸಂಗಮ ಅನ್ನುವಂಥದ್ದು ಮೂಲತಃ ನಾಥ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಹೇಳಕತ್ತೇವೆ. ಸಾಕ್ಷಿ ಸಮೇತ ಹೇಳಕತ್ತೇವ್ರಿ. ನಾಥ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥದ್ದು ಶ್ರೀಶೈಲದೊಳಗಿರ್ತಕ್ಕಂಥ ಸಾರಂಗ ಮಠವು ಕೂಡ ನಾಥ ಸಂಪ್ರದಾಯದು. MM ಕಲಬುರ್ಗಿ ಅವ್ರ ಸಂಶೋಧನೆ ಓದ್ರಿ, ಗೊತ್ತಾಗ್ತದೆ. ನಾಥ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಮಠಗಳು ಇದ್ದು ಇವೆಲ್ಲ ಆ ನಾಥ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಮಠಗಳನ್ನೇ ಇವತ್ತಿನ ದಿವಸ ಲಿಂಗಾಯತರು ಆಕ್ರಮಣ ಮಾಡ್ಕೊಂಡಾರ ಅನ್ನುವಂಥ ಒಂದು ಸತ್ಯವನ್ನು ಒಪ್ಕೋಬೇಕಾಗ್ತದೆ ರೀ. ನಮ್ಮ ಬೆಳಟಿ ರಾಮಲಿಂಗೇಶ್ವರ ಮಠವು ಕೂಡ ಕಾಳಾಮುಖ ಶೈವ ಸಂಪ್ರದಾಯದ ಮಠ. ಅದು ನಮ್ಮ ಬೆಳಟಿ ರಾಮಲಿಂಗೇಶ್ವರ ಮಠ ಕಾಳಾಮುಖ ಶೈವ ಸಂಪ್ರದಾಯದ ಮಠ. ಅದು ಶಾಸನ ಐತಿ, 4 ಶಾಸನಗಳದವು ಮಠಕ್ಕೆ. ಕರೆಕ್ಟಾಗಿ ಇಲ್ಲಿಗೆ 1200 ವರ್ಷ ಆಯಿತು ಬೆಳಟಿ ರಾಮಲಿಂಗೇಶ್ವರ ಮಠ ಹುಟ್ಟಿ. 1200 ವರ್ಷ. ಬಸವಣ್ಣನವರು ಹುಟ್ಟೋಕ್ಕಿಂತ ಪೂರ್ವದಲ್ಲಿನೇ ಇತ್ತು. ಆವಾಗ ಗಂಗರಾಶಿ ಪಂಡಿತರು, ವಾಮಶಕ್ತಿ ಪಂಡಿತರು ಅಂತ ತಿಳ್ಕೊಂಡು ಗುರು ಶಿಷ್ಯರಿದ್ದರು. ಶಿಷ್ಯ ಪರಂಪರೆ ಇತ್ತಲ್ಲಿ ಆ ಮಠದೊಳಗೆ. ಅದಕ್ಕೆ ಶಾಸನಗಳಲ್ಲಿ ಹೇಳ್ತದದು ಕಪಿಲೇಶ್ವರ ಮಠ ಅನ್ನುವಂಥದ್ದನ್ನು ಹೇಳ್ತದೆ. ಕಾಳಾಮುಖ ಶೈವ ಸಂಪ್ರದಾಯ ಅಂತಂತಂದ್ರೆ ಶೈವರವರು ಸ್ಥಾಪಿತ ಲಿಂಗವನ್ನು ಪೂಜೆ ಮಾಡ್ತಿದ್ರು, ಕೊರಳಾಗಿ ಇಷ್ಟಲಿಂಗವನ್ನು ಪೂಜೆ ಮಾಡ್ತಿದ್ದಿಲ್ಲ. ಇದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅಧ್ಯಯನಶೀಲವಾಗಿ ಗಮನಿಸಬೇಕ್ರಿ. ಅಧ್ಯಯನ ಇಲ್ದನ ಸುಮ್ಮನೆ ಯಾರೋ ಹೇಳಿದ್ದನ್ನು ನಾವು ಹೇಳ್ಕೊಂತ ಕುಂಡ್ರೋದಲ್ಲ. ಸ್ಥಾಪಿತ ಲಿಂಗವನ್ನು ಪೂಜೆ ಮಾಡ್ತಿದ್ರು. ಸ್ಥಾಪಿತ ಲಿಂಗವನ್ನು ಪೂಜೆ ಮಾಡ್ತಕ್ಕಂಥ ಕಾಳಾಮುಖ, ಪಾಶುಪತರು, ಲಾಳವ, ಮಾಳವ ಅನ್ನುವಂಥ ಈ ಪ್ರಭೇದಗಳೇನಿದ್ವು, ಶೈವ ಪ್ರಭೇದಗಳೇನಿದ್ವು, ಇವರೆಲ್ಲರೂ ಕೂಡ ಗಾಂಜಾ ಸೇತಿದ್ರು, ಸೆರೆ ಕುಡಿತಿದ್ರು. ಮೈ ಮೇಲೆ ಬಟ್ಟೆ ಹಾಕುವಂತಿದ್ದಿಲ್ಲ, ಕೈಪ ಒಂದೇ ಇರ್ತಿತ್ತು. ದಾಡಿ, ಮೀಸಿ, ಜಟ, ಮುಕಟ ಇವೆಲ್ಲ ಬಿಟ್ಟಿರ್ತಿದ್ರು. ಮೈಗೆಲ್ಲ ಮಸಿ ಬಳ್ಕೊತಿದ್ರು. ಕಾಳಾಮುಖರು ಮೈ ಮಸಿ ಬಳ್ಕೊತಿದ್ರು. ಈ ಅಘೋರಿಗಳು ಮತ್ತು ನಾಥ ಸಂಪ್ರದಾಯದವರು ಮೈಗೆಲ್ಲ ಬೂದಿ ಬಳ್ಕೊತಿದ್ರು. ಈಗಲೂ ಕೂಡ ಕೆಲವೊಂದಿಷ್ಟು ಜನ ನಾಥ ಸಂಪ್ರದಾಯರು ಅಖಾಡದವ್ರು ಬರ್ತಾರೆ ನೋಡಿ, ಜೂನ ಅಖಾಡದವರು, ಆಮೇಲಿಂದ ಪಂಚಾಯತ್ ಅಖಾಡದವರು ಇಲ್ಲಿ ಗಾಡಿ ತೊಗೊಂಡು ಬರೋಂಗಿಲ್ಲ, ಮೈಗೆಲ್ಲ ಬೂದಿ ಬಳ್ಕೊಂಡು
ನೀವು ಭೇಟಿಯಾಗಿರ್ತಾರ ಅವರು. UP ಕಡೆಯಿಂದ ಬಂದರೆ ಅದೆಲ್ಲ ನಾಥ ಸಂಪ್ರದಾಯದ ಪ್ರಕಾರ ಅವ್ರು ನಡ್ಕೊತಾರೆ. ಈ ಕಾಳಾಮುಖ ಶೈವ ಸಂಪ್ರದಾಯದವ್ರು ಕರ್ನಾಟಕದೊಳಗಿಲ್ಲ, ಆದ್ರೆ ಮಹಾರಾಷ್ಟ್ರದೊಳಗೆ ಇವತ್ತಿಗೂ ಕೂಡ ಅದಾರ ಕಾಳಾಮುಖ ಶೈವ ಸಂಪ್ರದಾಯ. ಇದು ಗಳಗನಾಥದ ಗಳಗೇಶ್ವರ ಕೂಡ ಕಾಳಾಮುಖ ಶೈವ ಸಂಪ್ರದಾಯಕ್ಕೆ ಒಳಪಟ್ಟಿರತಕ್ಕಂಥದ್ದು. ನೀವು ಹಾವೇರಿ ಒಳಗೆ ಪುರಸಿದ್ದೇಶ್ವರ ದೇವಸ್ಥಾನ ಅಂತೀರಿ, ಇಲ್ಲೇ ಹುಕ್ಕೇರಿ ಮಠದ ಮುಂದ್ಗಡೆ, ಅದು ಕಾಳಾಮುಖ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಳುಗುಂದೊಳಗಿತ್ತು ಕಾಳಾಮುಖ ಶೈವ ಸಂಪ್ರದಾಯದ ಮಠ, ಲಕ್ಷ್ಮೇಶ್ವರದೊಳಗಿತ್ತು, ಈ ಕಡೆಗೆ ಸಿಂದೋಗಿ ಒಳಗಿತ್ತು, ಆಮೇಲಿಂದ ಹೊಂಬಳದೊಳಗಿತ್ತು, ಲಕ್ಕುಂಡಿ ಒಳಗಿತ್ತು. ಅದಕ್ಕೆಲ್ಲ ಶಾಸನಗಳದಾವ್ರಿ, ಸುಮ್ಮನೆ ಮಾತಾಡೋದಲ್ಲ, ಶಾಸನಗಳದಾವ ಸಾಕ್ಷಿ ಸಮೇತ. ಹಾಗಾಗಿ ಕಮ್ಮೇ ಕುಲ ಅಂತೇಳಂತಂದ್ರೆ ಬಸವಪ್ಪಗಳು ಶೈವ ಸಂಪ್ರದಾಯದವರು. ಯಾವಾಗ ತಿರಸ್ಕಾರ ಮಾಡಿ ಕೂಡಲ ಸಂಗಮಕ್ಕೆ ಬಂದರೋ, ಕೂಡಲ ಸಂಗಮದೊಳಗೆ ಅಲ್ಲಿ ಶೈವ ಸಂಪ್ರದಾಯದ ಜಾತವೇದ ಮುನಿ ಅಂತ ತಿಳ್ಕೊಂಡು ಇದ್ರು ಅನ್ನುವಂಥದ್ದು ಒಂದು ಕಡೆಗೆ ಉಲ್ಲೇಖ ಆಗ್ತದೆ. ಒಂದೇ ಒಂದು ಪ್ರಸಂಗದೊಳಗೆ ಪುರಾಣದೊಳಗೆ ಉಲ್ಲೇಖ ಆಗ್ತದೆ, ಎಲ್ಲ ಕಡೆಗೂ ಬರೋಂಗಿಲ್ಲ. ಈ ಭೀಮಕವಿ ಆಗಲಿ, ಹರಿಹರ ದೇವ ಆಗಲಿ, ಬೇರೆಯವರಾಗಲಿ ಬಸವಪ್ಪಗಳ ಬಗ್ಗೆ ಹೇಳುವಂಥ ಸಂದರ್ಭದೊಳಗೆ ಬಸವಪ್ಪಗಳ ಗುರುಗಳು ಯಾರು ಅಂತೇಳಂತಂದ್ರೆ ಕೂಡಲ ಸಂಗಮ ದೇವ ಅಂತಲೇ ಹೇಳಿದ್ದಾರೆ. ಎನ್ನ ಗುರು ಸಂಗಮನಾಥ ಅಂತ ತಿಳ್ಕೊಂಡು ಬಸವಪ್ಪಗಳು ಕೂಡ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಬಸವಪ್ಪಗಳ ಗುರು ಯಾರು ಅಂತಂತಂದ್ರೆ ಸಂಗಮನಾಥ ಅನ್ನುವಂಥದ್ದನ್ನೇ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಆ ಕ್ಷೇತ್ರದೊಳಗೆ ಸಂಗಮನಾಥ ಅನ್ನುವಂಥ ಒಬ್ಬ ಯೋಗಿ ಇದ್ದ ಅನ್ನೋದನ್ನು ನಾವು ಗಮನಿಸಬೇಕು. ಅಲ್ಲಿಂದ ಅಲ್ಲಿಗೆ ಒಂದು ಇದು ಐತ್ರಿ, 60 ವರ್ಷಕ್ಕೆ ಒಂದು ಸಲ ಒಂದು ನಕ್ಷತ್ರ ಶುಭ ಯೋಗದೊಳಗೆ ಬರ್ತೈತಿ, ಅಮೃತ ಸಿದ್ಧಿ ಯೋಗದೊಳಗೆ ಬರ್ತೈತ್ರಿ. ಅದು 60 ವರ್ಷಕ್ಕೆ ಒಂದು ಸಲ ಬರ್ತದೆ. ಅಥಣಿ ಶಿವಗಳು ಇದ್ದಾಗ ಅದು ಬಂದಿತ್ರಿ. ಅದಕ್ಕೆ ಯಾವುದೋ ನಕ್ಷತ್ರ ಅಂತೇಳಿ ಕರೀತಾರೆ. ಅಥಣಿ ಶಿವಗಳು ಕೂಡ ತಮ್ಮ ಭಕ್ತರನ್ನು ಕರ್ಕೊಂಡು ಕೃಷ್ಣಾ ನದಿ ಸ್ನಾನ ಮಾಡಕ್ಕೆ ಕರ್ಕೊಂಡು ಹೋಗಿದ್ರಲ್ಲಿ. ಆ ನಕ್ಷತ್ರಕ್ಕೆ ಕೂಡಲ ಸಂಗಮದೊಳಗೆ ಕುಂಭಮೇಳ ನಡೀತಿತ್ರಿ. ಅದು ಆಗಿನ ಕಾಲ ಕುಂಭಮೇಳಕ್ಕೆ ಬಲದೇವ ಮಂತ್ರಿ ಬಂದಂಥ ಸಂದರ್ಭದೊಳಗೆ ಬಸವಣ್ಣನ ಕಾರ್ಯಚಟುವಟಿಕೆ ಮತ್ತು ಪಾಂಡಿತ್ಯ ನೋಡಿ ನನ್ನ ಮಗಳು ಗಂಗಾಂಬಿಕೆಯನ್ನು ಇವನಿಗೆ ಕೊಟ್ಟರೆ ಭಾಳ ಚಲೋ ಆಗ್ತದೆ ಅಂತ ವಿಚಾರ ಮಾಡೋದು. ಅವಾಗ ಬಸವಣ್ಣನವರಿಗೆ ನಿನಗೆ ನನ್ನ ಮಗಳು ಕೊಡ್ತೀನಿ ಅಂತ ತಿಳ್ಕೊಂಡಂತಂದಾಗ ಬಸವಪ್ಪಗಳು ನಾನು ಸಂಸಾರವಲ್ಲೇ ಸಮಾಜ ಸೇವೆ ಮಾಡಬೇಕು, ಸಂಸಾರದೊಳಗೆ ಇದ್ಕೊಂಡ್ರೆ ಸಮಾಜ ಸೇವೆ ಮಾಡ್ಬೋದಲ್ಲ ಅಂತ. ಆಮೇಲೆ ಗುರುಗಳ ಮುಂದೆ ಹೇಳಿದ ಬಳಿಕ ಗುರುಗಳು ಅವನ್ನ ಕರೆದು ನೀನು ಮದುವೆ ಆಗಪ್ಪ ಒಳ್ಳೇದಾಗ್ತದೆ ವಲ್ಯ ಅಂತೇಳಂತಾನೆ. ವಲ್ಯ ಅನ್ನೋರು ಯಾರದಾರ್ರಿ? ನಮ್ಮೂರಾಗ ಅದು ಯಾವುದೋ ಹುಡುಗ ನಾವು ಬಂದಾಗ ಭಾಳ ಪ್ರಚಲಿತ ಇತ್ತು ರೀ. ಅವ್ರ ಅಪ್ಪನ ಬಂದು ಹೇಳಿದ್ದ ನನಗೆ, ನಮ್ಮ ಹುಡುಗಗ ಈಗ 4-5 ವರ್ಷದ ಹಿಂದ್ರಿ ಲಗ್ನಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಹೇಳಿದ್ನಂತ್ರಿ ಮಗ, ಯಪ್ಪ ನನ್ನ ಕನ್ಯೆ ನೋಡು ಅಂದನಂತವ ಮಗ. ಕನ್ಯೆ ನೋಡು ಅಂತೇಳಿ ಅವಾಗಿನ್ನೂ ಸ್ವಲ್ಪ ಸಂಪ್ರದಾಯ ಇತ್ತು ರೀ, ಕನ್ಯೆ ನೋಡು ಅಂತಿದ್ದು ಹುಡುಗರು. ಈಗ ಹಂಗೆ ಅನ್ನಂಗಿಲ್ಲ, ಈಕಿನೇ ನೋಡಿ ನೀನು ಸೊಸಿ ಅಂತವು ತೊಗೊಂಡು ಬಂದು ನಿಂತ ಬಿಡ್ತಾವ್ರಿ ಮನೆ ಮುಂದೆ. ಒಳಗೆ ಕರ್ಕೊಳಕ್ಕೂ ಸಂಕಟ, ಹೊರಗೆ ಕಳ್ಸೋಕ್ಕೂ ಸಂಕಟ. ಅವಾಗ ಒಂದು ಸ್ವಲ್ಪ ಸಂಪ್ರದಾಯ ಇತ್ತು. ಅವಾಗ ಆ ಹುಡುಗ ಅಂದನಂತ ಅವ್ರಪ್ಪನ ಬಂದು ಹೇಳಿದ್ದು, ಯಪ್ಪ ನನ್ನ ಕನ್ಯೆ ನೋಡು ಅಂದನಂತ. ಈ ವರ್ಷ ಏನು ಮಾಡ್ತಿಲ್ಲ, ಮುಂದಿನ ವರ್ಷ ನೋಡೋಣ ಅಂದನಂತ. ಆ ಹುಡುಗ ಮುಂದೆ ಮಾತಾಡಿಲ್ರಿ, ಸುಮ್ಮನಾಗಿಬಿಟ್ಟಾನ ಅಲ್ಲಿಗೆ. ಸುಮ್ಮನಾಗಿ ಮರುದಿವ್ಸ ಬೆಳಗ್ಗೆ ಹಾಸ್ಕೊಂಡು ಹುಚ್ಕೊಂಡು ಮಲ್ಕೊಂಡವ, ಒಟ್ಟ ಎದ್ದಿದ್ದಿಲ್ಲಂತ್ರಿ. 10 ಗಂಟೆ ಆದ್ರೆ ಹೇಳಿಲ್ಲ. ಇವ ಅಪ್ಪಗೆ ಚಿಂತೆ ಆಯ್ತು, ಹೋಗಿ ಹಬ್ಬಸದಲ್ಲೇ ಹೇಳಲೇ 10 ಗಂಟೆಗೆ ಎತ್ತಿ ಹೊಲ ಹರಗದೈತಿ ಅಂತೇಳಿ ಅಂತಂದಂತ. ಮುಂದಿನ ವರ್ಷ ಹರಗಣ ಬಿಡು ಅಂದನಂತವ. ಅವರಪ್ಪನೇ ಹೇಳದ ನನ್ನ ಮುಂದೆ ಬಂದು ಎಷ್ಟು ಮಜಾ ಐತಿ ನೋಡ್ರಿ ಇದು. ಇನ್ನು ಲಗ್ನ ವಲ್ಯ ಅನ್ನೋರು ಯಾರದಾರ್ರಿ? ಆದರೂ ಬ್ರಾಹ್ಮಣ ಸಂಪ್ರದಾಯದೊಳಗೆ ಒಂದು ಸಂಪ್ರದಾಯ ಮಾಡ್ತಾರ್ರಿ ಅವರು. ಲಗ್ನಕ್ಕಿಂತ ಮುಂಚೆ ಅವರ ಬಿಳೆ ಬಟ್ಟೆ ಹಾಕ್ಕೊಂಡು, ನಾರು ಮಡಿ ಹಾಕ್ಕೊಂಡು, ಒಂದು ಕೈಯಾಗ ಜೋಳಿಗೆ ಹಿಡ್ಕೊಂಡು ನಾ ಕಾಶಿಗೆ ಹೋಗ್ತೀನಂತ ತಯಾರಕ್ಕರು ಬಂಧು ಬಳಗದವ್ರು ಎಲ್ಲರೂ ಮುಂದೆ ಬಂದು ನಿಂತ್ಕೊಂಡು, ಇಲ್ಪ ನೀ ಕಾಶಿಗೆ ಹೋಗಬೇಡ, ನಿನಗೆ ನಾನು ಮಗಳು ಕೊಡ್ತೀನಿ, ನಿನ್ನ ಲಗ್ನ ಆಗುವಂತೇಳಿ ಒಂದು ಸಂಪ್ರದಾಯ ಮಾಡ್ತಾರೆ ಅವರು. ಹಂಗೊಂದು ಸಂಪ್ರದಾಯ. ಆದರೆ ಇಲ್ಲಿ
ಬಸವಣ್ಣನವರು ಒಳ್ಳೆ ಅಧ್ಯಯನಶೀಲರಾಗಿದ್ದರು, ಅಧ್ಯಯನ ಮಾಡಿದ್ರಿ. ವೇದಗಳನ್ನು ಅಧ್ಯಯನ ಮಾಡಿದರು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರು, ಕಡಗಳನ್ನು ಅಧ್ಯಯನ ಮಾಡಿದರು. ಎಲ್ಲವನ್ನ ಅಧ್ಯಯನ ಮಾಡಿದ ಬಳಿಕ ಅವ್ರಿಗೆ ಅನ್ನಿಸ್ತು ಏನೋ ಒಂದು ಹೊಸತನವನ್ನು ತರಬೇಕು ಈ ಯಾಕಂತಂದ್ರೆ ಇದೆಲ್ಲ